ಕರುನಾಡಿನ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ತೆ. ಜಿಲ್ಲಾ ಕೋರ್ಟ್ಗಳಲ್ಲಿ ಸಾಕಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಈಗಾಗಲೇ ಕೊಡಗು, ಬಳ್ಳಾರಿ, ಬಾಗಲಕೋಟು, ಈ ಥರ ನಾನಾ ಥರ ಜಿಲ್ಲೆಗಳಲ್ಲಿ ಜಿಲ್ಲಾ ಕೋರ್ಟ್ಗಳಲ್ಲಿ ನೇಮಕಾತಿಯನ್ನು ಮಾಡ್ಕೊತಾ ಇರುವಂಥದ್ದು. ಇವಾಗ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಕೋರ್ಟ್ನಲ್ಲಿ ನೇಮಕಾತಿಯನ್ನು ಕರೆದಿದ್ದಾರೆ. ಇಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟು, ವಿದ್ಯಾರ್ಹತೆ ಏನು, ಯಾವ್ದಾರು ಅಪ್ಲಿಕೇಶನ್ ಸಲ್ಲಿಸಬೇಕು, ಎಲ್ಲವೂ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನೂ ಯಾರು ಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನಲ್ ಮುಖಾಂತರ ಸಾಕಷ್ಟು ಮಾಹಿತಿ ನಾವು ತಿಳಿಸ್ಕೊಡ್ತಿರ್ತೀವಿ. ಎಕ್ಸಾಮ್ ರಿಲೇಟೆಡ್, ಜಾಬ್ ರಿಲೇಟೆಡ್ ಮತ್ತು ರೈತರಿಗೆ ಉಪಯುಕ್ತ ಆಗುವಂಥ ಗೌರ್ಮೆಂಟ್ ಯೋಜನೆಗಳ ಬಗ್ಗೆ ಕೂಡ ಮಾಹಿತಿ ನಾವು ಎಲ್ಲವೂ ತಿಳಿಸಿ ಕೊಡ್ತಿರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಬನ್ನಿ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡೋಣ. 10th ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದು ನಿಮ್ಮ ಇಷ್ಟ ಆದರೆ ಮಾತ್ರ ಮಾಡ್ಕೊಳ್ಳಿ. ಬಟ್ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ಏನಕ್ಕೆ ಕೊನೆ ತನಕ ನೋಡ್ಕೊಳ್ಳಿ ಅಂತ ಹೇಳ್ತೀನಪ್ಪ ಅಂದರೆ, ನೀವು ಎಲ್ಲವೂ ಅರ್ಥ ಆದರೆ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಮತ್ತು ನೀವು ಇನ್ನೊಬ್ಬರಿಗೆ ಸಜೆಷನ್ ಕೂಡ ಮಾಡ್ಬೋದು. ಆದ ಕಾರಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಡಿ, ಅದು ನಿಮ್ಮ ಇಷ್ಟ. ಬಟ್ ಕೊನೆ ತನಕ ನೋಡ್ಕೊಂಡು ಸಂಪೂರ್ಣ ಮಾಹಿತಿನ ಪಡ್ಕೊಂಡು ಇದರ ಸದುಪಯೋಗನ ನೀವೆಲ್ಲ ವಿದ್ಯಾರ್ಥಿಗಳು ಪಡ್ಕೋಬೇಕು ಅಂತ ತಿಳ್ಕೊಂಡು ನಾನು ಕೇಳ್ಕೊತೀನಿ. ಇಲ್ಲಿ ಶಿವಮೊಗ್ಗದ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಹುದ್ದೆಗಳ ನೇಮಕಾತಿ. ಯಾವುದೇ ಒಂದು ಅಧಿಸೂಚನೆ ಪ್ರಕಟಗೊಂಡಾಗ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಕೇಳಿ ತಿಳ್ಕೊಳ್ಳೋಕ್ಕಿಂತನೂ ಕೊಟ್ಟಿರುವಂಥ ಅಲ್ಲಿ ಏನು ಅಧಿಸೂಚನೆ ಪ್ರಕಟ ಮಾಡಿರುವಂಥ ಎಲ್ಲವೂ ಮಾಹಿತಿನ ಅಲ್ಲೇ ಕೊಟ್ಟಿರ್ತಾರೆ. ಅದನ್ನು ಸಂಪೂರ್ಣವಾಗಿ ನೀವು ಓದಿದ್ದೆ ಆದಲ್ಲಿ ಯಾವುದೇ ಗೊಂದಲಗಳು ಕೂಡ ನಿಮಗೆ ಉಂಟಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೋದು ಅಂದರೆ, ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಏನು PUC ಮೇಲೆ ಕರೆದಿರುವಂಥ ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ಒಟ್ಟು 47 ಫೇಸ್ ಅಧಿಸೂಚನೆ ಸರ್ಕಾರನೇ ಹೊರಡಿಸಿದೆ. ಎಲ್ಲವೂ ಬಿಡಿ ಬಿಡಿಯಾಗಿ ನೀವೇ ಓದಿದರೆ ಯಾವುದೇ ಗೊಂದಲ ಬರೋದಿಲ್ಲ, ಯಾರಿಗೂ ಅವಶ್ಯಕತೆ ಇಲ್ಲ. ಯಾವ ಥರ ಅಪ್ಲಿಕೇಶನ್ ಸಲ್ಲಿಸಬೇಕು ವಿತ್ ಮತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ತಿಳ್ಕೊಂಡು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಚಾನಲ್ ಇದೆ, ಅದು ಕೂಡ ನೀವು ಹೋಗಿ ಇಲ್ಲಿ ವಿಡಿಯೋನ ನೋಡ್ಕೋಬೋದು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶೈಕ್ಷಣಿಕ ಅರ್ಹತೆ. ಇಲ್ಲಿ ಶಿವಮೊಗ್ಗ ಜಿಲ್ಲಾ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಏನು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕಂದ್ರೆ 10th ಕಂಪ್ಲೀಟ್ ಆಗಿರಬೇಕು ಅಂತಿದೆ. SSLC ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಆದೇಶ ಜಾರಿಕಾರರು ಅಂತಿದೆ. ಜಡ್ಜ್ ಪಕ್ಕ ಇರ್ತಾರಲ್ಲ, ಆದೇಶ ಜಾರಿಕಾರರು. ಫಿಲ್ಮಲ್ಲೆಲ್ಲ ನೋಡಿರ್ತೀರಲ್ಲ, ಕೂಗ್ತಿರ್ತಾರಲ್ಲ, ಅಂಥವ್ರು ಆದೇಶ ಜಾರಿಕಾರ ಅಂತ ತಿಳ್ಕೊಂಡು ಕರೀತಾರೆ. ಅಂಥ ಆದೇಶ ಜಾರಿಕಾರರ ಹುದ್ದೆಗೆ 10th ಕಂಪ್ಲೀಟ್ ಆಗಿರ್ಬೇಕಂತಿದೆ. ಡ್ರೈವಿಂಗ್ ಲೈಸೆನ್ಸ್ ಇರ್ತಾರಲ್ಲ, ಚಾಲನೆಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಅಂದರೆ ಡ್ರೈವಿಂಗ್ ಈಗಲೇ ಮಾಡ್ತಿರ್ತಾರೆ. ಅವರು ಲೈಸೆನ್ಸನ್ನು ಹೊಂದಿ ಇರ್ತಾರೆ. ಅಂಥವ್ರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಲೈಸೆನ್ಸ್ ಇರೋರಿಗೆ. ಜವಾನ್ ಅಂದರೆ ಪ್ಯೂನ್ ಅಂತ ಕರಿತೀವಲ್ಲ, ಕನ್ನಡದ ಜವಾನ್ ಅಂತಾರೆ. ಅಂಥವ್ರಿಗೆ ಕೂಡ SSLCನ ಕಂಪ್ಲೀಟ್ ಆದರೆ ಸಾಕು ಅಂತಿದೆ. 10th ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಕ್ಕೆ ಅರ್ಹರಾಗಿರ್ತಾರೆ. ಇಲ್ಲಿ ನೀವೇನಾದರೂ ಸೆಲೆಕ್ಟ್ ಆಗಿದ್ದೆ ಅದರಲ್ಲಿ ವೇತನ ಶ್ರೇಣಿ ಅಂತ ಎಷ್ಟು ನೋಡ್ಬೋದು ಅಂದರೆ, ನೀವು ಸೆಲೆಕ್ಟ್ ಆದರೆ ಫಸ್ಟ್ ಸ್ಯಾಲ್ರಿ 19,950 ಬರುತ್ತೆ, ಅಂದರೆ 20,000 ಬರುತ್ತೆ. 37,000 ಸ್ಯಾಲ್ರಿ ಆಗಿರುತ್ತೆ, ಅದು ಆದೇಶ ಜಾರಿಕರು. ಜವಾನ್ ಹುದ್ದೆ 17,000ದಿಂದ 28,000 ಇದೆ. ಇದು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಜವಾನ್ ಅಂತ ತಿಳ್ಕೊಂಡು ಡಿಪ್ಲೊಮೊ, ಇಂಜಿನಿಯರಿಂಗ್ ಮುಗಿದಿರುವಂಥ ಅಭ್ಯರ್ಥಿಗಳು ಹುದ್ದೆಗಳ ಹುಡುಕಾಟದಲ್ಲಿರ್ತಕ್ಕಂಥ ಎಷ್ಟೋ ವರ್ಗದ ಜನರು ಅಂದರೆ BCom ಆಗಿರ್ಬೋದು, BA ಆಗಿರ್ಬೋದು, ಎನಿ ಒನ್ ಸಬ್ಜೆಕ್ಟ್ ಡಿಗ್ರಿ ಕಂಪ್ಲೀಟ್ ಮಾಡಿರೋಂಥವ್ರು ಜವಾನ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಶಿವಮೊಗ್ಗ ಜಿಲ್ಲೆ ನ್ಯಾಯಾಲಯದ ಅಧಿಸೂಚನೆ ಪ್ರಕಾರ ವಯೋಮಿತಿ ಎಷ್ಟು ಇರಬೇಕಪ್ಪ ಅಂತಂದರೆ 18 ವರ್ಷ ಮೇಲ್ಪಟ್ಟವರು, 35 ವರ್ಷದ ಒಳಗಡಿನವರು ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಒಂದು ವೇಳೆ ನಿಮಗೆ 35 ವರ್ಷಕ್ಕಿಂತ ಜಾಸ್ತಿ ಆಗಿದ್ದಾವೆ, ನಾವು ಏನು ಮಾಡೋಣ ಅಂತ ಕೇಳೋದಾದರೆ, ಪ್ರವರ್ಗದ ಇರುವಂಥ 2A, 2B, 3A, 3B ಅಭ್ಯರ್ಥಿಗಳಿಗೆ ಗರಿಷ್ಠ 3 ವರ್ಷ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 38 ಆದರೂ ಕೂಡ ಇವರು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಅನ್ನೋದಿಲ್ಲ ಪಂಗಡ ಅಭ್ಯರ್ಥಿಗಳು 5 ವರ್ಷ ಅಂತಿದೆ. ಇಲ್ಲಿ 40 ಆದರೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಈ ವರ್ಗದ ಅಭ್ಯರ್ಥಿಗಳು. ಇಲ್ಲಿ ಸಂಕ್ಷಿಪ್ತ ವಿವರ ಅಂದರೆ ಎಷ್ಟು ಹುದ್ದೆಗಳಿದ್ದಾವೆ ಏನು ಅಂತ ನೀವು ನೋಡೋದಾದರೆ, ನೇಮಕಾತಿ ಮಾಡ್ಕೊಳ್ಳುವಂಥ ಸಂಸ್ಥೆ ಯಾವುದಂದರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಆಗಿರ್ತಕ್ಕಂಥ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟನ್ನು ಮಾಡ್ಕೊತಾ ಇರುವಂಥದ್ದು. 19,000ರಿಂದ 37,000 ಸ್ಯಾಲ್ರಿ ಇರ್ತಕ್ಕಂಥದ್ದು. ಹುದ್ದೆಗಳ ಸಂಖ್ಯೆ 33 ಇದ್ದಾವೆ. 33 ಹುದ್ದೆಗಳಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಏನೋ ಇಷ್ಟೊತ್ತನ್ನು ನೋಡಿದೆ ಇಷ್ಟೇ ಹುದ್ದೆಗಳಿದಾವಪ್ಪ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಕೇವಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಇದು ತುಂಬ ಜಾಸ್ತಿ ಆಗ್ತಾ ಬಂದಿದೆ. ಈಗಾಗಲೇ ಹಿಂದೆ ಕರೆದಿರುವಂಥ ಸಿವಿಲ್, DR ಆಗಿರ್ಬೋದು, ಯಾವುದೇ ಒಂದು ಹುದ್ದೆನ ಕನ್ಸಿಡರ್ ಮಾಡಿ ನೋಡಿದಾಗ ಒಂದು ಹುದ್ದೆಗೆ ಇದಕ್ಕಿಂತ ಕಮ್ಮಿ ಹುದ್ದೆಗಳೇ ಇರ್ತಕ್ಕಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊನ್ನೆ ಬಿಟ್ಟಿರುವಂತಹ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಶಿವಮೊಗ್ಗ ಕೋರ್ಟಲ್ಲಿ ಕೂಡ ಅಪ್ಲಿಕೇಶನ್ ಕರೆದಿದ್ದಾರೆ. ಅಲ್ಲಿ 30 ಮೇಲೆ ಚಿಲ್ಲರೆ ಇದ್ದಾವೆ. ಕೊಡಗು ಮೇಲೆ 30 ಮೇಲೆ ಚಿಲ್ಲರೆ ಇದ್ದಾವೆ. ಎಲ್ಲ ಜಿಲ್ಲೆಗಳಲ್ಲಿ ಅಂದರೆ 33 ಹುದ್ದೆಗಳು, ಅಂದರೆ 30 ಮೇಲ್ಗಡೆ ಕರೆದಿರುವಂಥದ್ದು. ಹುದ್ದೆಗಳು ಕಮ್ಮಿ ಇದಾವೆ ಅಂತ ತಿಳ್ಕೊಂಡು ಯಾವುದೇ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ಇರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ, ಹುದ್ದೆಗಳ ಸಂಖ್ಯೆ
ಕಡಿಮೆ ಆಗ್ತಾ ಇದ್ದಾವೆ. ಸೊ ಇಲ್ಲಿ ಹುದ್ದೆಗಳ ವಿವರ ಅಂತ ನೋಡೋದಾದರೆ ಆದೇಶ ಜಾರಿಕರು 5 ಹುದ್ದೆಗಳು ಅಂತ ಬರ್ತವೆ. ಸೊ ಜವಾನ್ 28 ಬರ್ತವೆ. ಸೊ ಆ ಡ್ರೈವಿಂಗ್ ಅಂತ ಬಂದಿದೆ, ಎಲ್ಲಿದೆ ಅಂತ ಕೇಳ್ಬೋದು. ಸೊ ಇದು ಡ್ರೈವಿಂಗ್ ಜವಾನಲ್ಲೇ ಬರ್ತಕ್ಕಂಥದ್ದು. ಸೊ ಇಲ್ಲೇನು ಅಪ್ಲಿಕೇಶನ್ ಸಲ್ಲಿಸೋ ಟೈಮಲ್ಲಿ ನಿಮಗೆ ಅಲ್ಲಿ ಬರುತ್ತೆ. ಸೊ ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಅಂದರೆ ಯಾವುದೇ ಕಾಸ್ಟಿಗೆ ಸಂಬಂಧ ಜನರಲ್ ಆಗಿ ಫೈಟ್ ಮಾಡ್ತಿರಲ್ಲ ಅಂಥ ಅಭ್ಯರ್ಥಿಗಳಿಗೆ. ಸೊ ಇಲ್ಲಿ 2A 2B ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಒಂದು 100 ರು ಡಿ ಡಿ ಇರ್ತಕ್ಕಂಥ, ಕೇವಲ 100 ರೂಪಾಯಿ ಡಿ ಡಿ ಇದೆ. ಸೊ ಇವಾಗ PC ಎಕ್ಸಾಮ್ ಸಲ್ಲಿಸ್ಬೇಕಂದ್ರೆ ಕೂಡ 300 400 ರೂಪಾಯಿ ಡಿ ಡಿ ಈ ಸದ್ಯ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಡಿ ಡಿ ಇರೋದಿಲ್ಲ. ಫ್ರೀ ನೋಡಿ, ನೀವು ಅಪ್ಲಿಕೇಶನ್ ಸಲ್ಲಿಸಿ ಎಕ್ಸಾಮನ್ನು ಬರೋದಿಲ್ಲಿ ಜಾಬನ್ನು ಪಡ್ಕೋಬೋದಾಗಿದೆ. ಸೊ ನೆಕ್ಸ್ಟ್ ದಿನಾಂಕಗಳು ಅಂದರೆ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಯಾವಾಗ ಅಂದರೆ 15/12 ಈಗಾಗಲೇ ಆರಂಭ ಆಗಿದೆ. ನೀವೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಏನಿದೆಯಲ್ಲ, ಸೊ ಇದು 16/1/2024 ಬಂದಿದೆ. ಒಟ್ಟು ನಿಮ್ಗೆ ಕೊಟ್ಟಿರುವಂಥ ಕಾಲಾವಕಾಶಗಳ ದಿನ ಅಂದರೆ 30 ದಿನ ಕೊಟ್ಟಿದ್ದಾರೆ. ಹೊಸ ವರ್ಷದಲ್ಲಿ ಹೊಸ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಇಲ್ಲಿ ಅಧಿಕೃತ ವೆಬ್ಸೈಟ್ನ ನೋಡ್ಬೋದು ನೀವು, ಶಿವಮೊಗ್ಗ districtcourts.gov.in ಅಂತ ತಿಳ್ಕೊಂಡು ಸರ್ಚ್ ಮಾಡಿ. ನಿಮ್ಮ ಮೊಬೈಲ್ ಕೂಡ ಅದು ಸೂಚನೆಯನ್ನು ಸಂಪೂರ್ಣವಾಗಿ ಮಾಹಿತಿನ ಪಡ್ಕೋಬೋದು. ಸೊ ಅಲ್ಲೇ ನಿಮ್ಮ ಮೊಬೈಲ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಬೋದು. ಅಲ್ಲಿ 100 ರೂಪೀಸ್ ಡಿ ಡಿ ನಾವು ಕಟ್ಟಬಾರ್ದು ಅಂತ ಎಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮೊಬೈಲಲ್ಲೇ ಕಟ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ SSJD ಅಂತಾರೆ, ಸೆಂಟ್ರಲ್ ಗೌರ್ಮೆಂಟ್ ಎನಿ ಒಂದು ಜಾಬನ್ನು ನೀವು ಸಲ್ಲಿಸಿದ್ದೇ ಆದಲ್ಲಿ ಸೊ 100 ರೂಪೀಸ್ ಏನು ಫೀಸ್ದನ್ನು ತೊಗೊತಾರೆ, ನೆಟ್ ಸೆಂಟರ್ ತೊಗೊತಾರೆ. ಸೊ ಅದೇ ನೀವು ಮೊಬೈಲಲ್ಲಿ ಏನಾದರೂ ಅರ್ಜಿನ ಸಲ್ಲಿಸಿದ್ದೇ ಆದಲ್ಲಿ ಆ 100 ರೂಪೀಸ್ ಜಸ್ಟ್ ಡಿ ಡಿ ಕಟ್ಟಕ್ಕೆ ಹೋಗ್ತವೆ. ಅಂದರೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಂತಾರಲ್ಲ, ಸೊ ಆ ಸಿಸ್ಟಮ್ ಅಲ್ಲಿ ನೀವು ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.